ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ರಶಸ್ತ ಆ್ಯಪ್ನ ಓಪನ್ ಮಾಡ್ಕೋರಿ. ಇವಾಗ ಮಕ್ಕಳ ಮಾಹಿತಿಯನ್ನು ಏನೋ ಹಾಕಿಬಿಟ್ಟಿದ್ವಿ, ಅದರಲ್ಲಿ ಸ್ವಲ್ಪ ತಪ್ಪಾಗಿದೆ ಅಂತ ಇಟ್ಕೊಳ್ಳಿ. ಏನು ಮಾಡಬೇಕು ಇವಾಗ? ಇಲ್ಲಿ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇನ್ ಪ್ರೋಗ್ರೆಸ್ ಅಂತ ಇದೆಯಲ್ಲ, ಅದರ ಮೇಲೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ಮೇಲೆ ಸೆಲೆಕ್ಟ್ ಮಾಡ್ಕೋರಿ. ಮಾಡಿಕೊಂಡು ಈಗ ಎಲ್ಲ ಮಕ್ಕಳ ಮಾಹಿತಿ ಕಂಪ್ಲೀಟ್ ಆಗಿತ್ತು ಅಂದರೆ ಮಾಡೋದಕ್ಕೆ ಬರಲ್ಲ. ಇಲ್ಲಿ ನಾಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಆವಾಗ ಮಾತ್ರ ನೀವು ಚೇಂಜಸ್ ಮಾಡ್ಕೋಬೋದು. ಇವಾಗ ಮಗುವಿನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಪ್ರೊಫೈಲ್ ಆ್ಯಂಡ್ ರಿಮೂವ್ ಸ್ಟೂಡೆಂಟ್ ಅಂತ 2 ಆಪ್ಷನ್ಸ್ ಇದೆ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮಗುವಿನ ಎಲ್ಲ ಮಾಹಿತಿ ಬಂದಿರುತ್ತೆ. ಯಾವ ಮಾಹಿತಿಯನ್ನು ನೀವು ಚೇಂಜಸ್ ಮಾಡ್ಕೋಬೇಕಾಗಿರುತ್ತೆ ಚೇಂಜಸ್ ಮಾಡಿ. ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸೇವ್ ಆಗುತ್ತೆ. ಇವಾಗ ರಿಮೂವ್ ಸ್ಟೂಡೆಂಟನ್ನು ಯಾವಾಗ ತೊಗೋಬೇಕು ಅಂದರೆ, ಒಂದು ಮಗುವನ್ನು 2 ಸರ್ತಿ ನೀವು ಮಾಹಿತಿ ಅಪ್ಲೋಡ್ ಮಾಡಿದರೆ, ಒಂದು ಮಗು 2 ಸತಿ ನೀವೇನಾದರೂ ಮಾಹಿತಿ ಹಾಕಿದರೆ ಅದನ್ನು ರಿಮೂವ್ ಮಾಡ್ಕೋಬೋದು. ಅಥವಾ 6ನೇ ಕ್ಲಾಸಲ್ಲಿರೋ ಮಗುನ 7ನೇ ಕ್ಲಾಸಲ್ಲಿ ಎಂಟ್ರಿ ಮಾಡಿದರೆ ಅದನ್ನು ಕೂಡ ರಿಮೂವ್ ಮಾಡಿಕೊಂಡು ಸರಿ ಮಾಡ್ಕೋಬೋದು. ನಾಟ್ ಸ್ಟಾರ್ಟೆಡ್ ಅಂತ ಇರಬೇಕು. ಕಂಪ್ಲೀಟ್ ಆಗಿದ್ದರೆ ನಾವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವಾಗ ಮುಂದೆ ಏನು ನೋಡೋಣ ಅಂದರೆ, ಎಲ್ಲ ಮಕ್ಕಳ ಮಾಹಿತಿ ಹಾಕಿದ ಮೇಲೂ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. ಯಾಕೆ ಅಂದರೆ ನೋಡೋಣ ಬನ್ನಿ. ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೋಡಿ, ಇಲ್ಲಿ 6th 7th 8th ಇನ್ ಪ್ರೋಗ್ರೆಸ್ ಅಂತ ಇದೆ. ಯಾಕೆ ಅಂದರೆ ನಾವು ಎಲ್ಲ ಮಕ್ಕಳ ಮಾಹಿತಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ಕ್ಲೋಸ್ ಸ್ಕ್ರೀನಿಂಗ್ ಮಾಡಬೇಕಾಗಿರುತ್ತೆ. ಕ್ಲೋಸ್ ಸ್ಕ್ರೀನಿಂಗ್ ಎಲ್ಲಿ ಬರುತ್ತೆ ಅಂದರೆ, ನೀವು ಯಾವ ಕ್ಲಾಸ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೋ ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳ ಮಾಹಿತಿ ಬಂದಿರುತ್ತೆ. ಒಂದು ಸತಿ ಎಲ್ಲ ಮಕ್ಕಳನ್ನು ನೀವು ಆ್ಯಡ್ ಮಾಡಿದ್ದೀರೋ ಇಲ್ಲ ಅಂತ ಚೆಕ್ ಮಾಡಿ. ಇವಾಗ ನಮ್ಮ ಶಾಲೆಯಲ್ಲಿ 32 ಮಕ್ಕಳಿದೆ ಅಂತ ಇಟ್ಕೊಳ್ಳಿ. ಆ 32 ಮಕ್ಕಳ ಮಾಹಿತಿಯನ್ನು ನೀವು ಅಂಗವೈಕಲ್ಯದ ಬಗ್ಗೆ ಹಾಕಿ ಕಂಪ್ಲೀಟ್ ಕೊಟ್ಟಿದ್ದೀರಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಕ್ಲೋಸ್ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಿ. ನೀವು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ, ಎಸ್ ಕ್ಲೋಸ್ ಅಂತ ಕ್ಲಿಕ್ ಮಾಡಿಬಿಡಿ. ಇವಾಗ ಎಸ್ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಕೆಲವೊಂದು ಟೀಚರ್ಗಳಿಗೆ ಭಯ ಇರುತ್ತೆ, ಮುಂದೆ ನಾವು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೋ ಇಲ್ವೋ ಅಂತ. ನೀವು ಮತ್ತೆ ಓಪನ್ ಸ್ಕ್ರೀನಿಂಗ್ ಅಂತ, ನಾನು ಆಗಲೇ ಕ್ಲೋಸ್ ಸ್ಕ್ರೀನಿಂಗ್ ಯಾವ ಥರ ಮಾಡಿಕೊಂಡು ಅದೇ ರೀತಿ ನೀವು ಓಪನ್ ಸ್ಕ್ರೀನಿಂಗನ್ನು ಮಾಡಿಕೊಂಡ್ರೆ ಮತ್ತೆ ನೀವು ಬೇರೆ ಮಗುನ ಆ್ಯಡ್ ಮಾಡ್ಕೋಬೋದು, ಮಾಹಿತಿನ ಚೇಂಜಸ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಕ್ಲೋಸ್ ಸ್ಕ್ರೀನಿಂಗ್ ಕೊಟ್ಟರೆ ಕಂಪ್ಲೀಟೆಡ್ 100% ಅಂತ ತೋರಿಸ್ತಾ ಇದೆ. ಇವಾಗ ಪ್ರತಿಯೊಂದು ಕ್ಲಾಸ್ನೂ ಇದೇ ಥರ ಎಲ್ಲ ಮಕ್ಕಳ ಮಾಹಿತಿಯನ್ನು ಕಂಪ್ಲೀಟ್ ಮಾಡಿ ಇನ್ ಪ್ರೋಗ್ರೆಸ್ ಅಂತ ತೋರಿಸದೇ ಇರಬೇಕಾದ್ರೆ ನಾವು ಕ್ಲೋಸ್ ಸ್ಕ್ರೀನಿಂಗ್ ಕೊಡಬೇಕಾಗಿರತ್ತೆ. ಕ್ಲೋಸ್ ಸ್ಕ್ರೀನಿಂಗ್ ಎಲ್ಲ ಕ್ಲಾಸ್ಗಳು ಕ್ಲೋಸ್ ಸ್ಕ್ರೀನಿಂಗ್ ಅಂತ ಕೊಟ್ಟು ನಿಮ್ಮ ಎಲ್ಲ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕಾಗಿರತ್ತೆ. ಇವಾಗ ನೋಡಿ, ಓಪನ್ ಸ್ಕ್ರೀನಿಂಗ್ ಅಂತ ಮತ್ತೆ ಮಾಡ್ತಾ ಇದ್ದೀನಿ. ಆವಾಗ ಓಪನ್ ಸ್ಕ್ರೀನಿಂಗ್ ಅಂತ ಕೊಟ್ಟರೆ ನೀವು ಆಲ್ಮೋಸ್ಟ್ ಎಲ್ಲ ಮಕ್ಕಳ ಮಾಹಿತಿ ಮತ್ತೆ ಹಾಕ್ಕೋಬೋದು, ಚೇಂಜಸ್ ಮಾಡ್ಕೋಬೋದು. ಧನ್ಯವಾದಗಳು.